ಧಾರವಾಡ ಲೋಕಸಭಾ ಅಖಾಡದಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಗರಿಗೆದರಿದೆ ವಿವಾದ. ಅಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ದು ಜೋಶಿ. ತಾವೇ ಸಿಎಂ ಆಗಬೇಕು ಅಂತ ಜೋಶಿ ಜಾಕೆಟ್ ಹೊಲಿಸಿದ್ರು. ನಮ್ಮ ಹೋರಾಟದಿಂದಾಗಿ ಅವರ ಜಾಕೆಟ್ ಪಾಕೆಟ್ ಸೇರ್ತು ಅಂತ ದಿಂಗಾಲೇಶ್ವರ ಶ್ರೀ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಧಾರವಾಡದ ಅಖಾಡದಲ್ಲಿ ಇದೀಗ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಯುದ್ಧ ನಡೆದಿದೆ. ತಾವೇ ಸಿಎಂ ಆಗಬೇಕು ಅಂತ ಪ್ರಹ್ಲಾದ್ ಜೋಶಿ ಜಾಕೆಟ್ ಹೊಲಿಸಿದ್ರು. ನಮ್ಮ ಪ್ರಯತ್ನದಿಂದಾಗಿ ಹೋರಾಟದಿಂದಾಗಿ ಜಾಕೆಟ್ ಪಾಕೆಟ್ ಸೇರ್ತು ಅಂತ ದಿಂಗಾಲೇಶ್ವರ ಶ್ರೀ ಹೇಳಿದ್ದಾರೆ. ಮಠಾಧಿಪತಿಗಳು ಒಂದು ಚರ್ಚಿಸಬೇಕಾದ ವಿಷಯಗಳು ಅಂತ ಹೇಳಿ 5 ವಿಚಾರಗಳನ್ನು ನಾವು ಮಾಡಿದ್ದೀವಿ. ಆ 5 ವಿಚಾರಗಳ ಚರ್ಚೆಯನ್ನು ಸ್ವಾಮೀಜಿಯವರೆಲ್ಲ ಮಾಡಿದ್ದಾರೆ. 5 ವಿಚಾರಗಳು ಯಾವುವು ಅಂತ ಓದ್ತೇನೆ, ಇಲ್ಲ ಅಂತಂದ್ರೆ ತಾವು ಅದನ್ನು ಫೋಟೋ ತಗೋತೀನಿ ಅಂತಂದ್ರೆ ಬಿಟ್ಬಿಡ್ತೇನೆ. ಮೊದಲನೆಯದಾಗಿ ಧಾರ್ಮಿಕವಾಗಿ ವೀರಶೈವ ಲಿಂಗಾಯತರ ಅವನತಿನೂ ಕೂಡ ಆಗ್ತಾ ಇದೆ. ಅದನ್ನು ಹೇಗೆ ಸರಿಪಡಿಸುವುದು ಅನ್ನುವಂತಹ ಒಂದು ಚರ್ಚೆ ಬಂತು. ವೀರಶೈವ ಲಿಂಗಾಯತ ಸಮಾಜ ಆಗಲಿ ಮಠಗಳಾಗಲಿ ಹೇಗೆ ಧಾರ್ಮಿಕವಾಗಿ ಅವನತಿಯನ್ನು ಹೊಂದ್ತಾ ಇದ್ದಾವೆ ಅನ್ನುವಂಥ ಚರ್ಚೆಯನ್ನು ಕುರಿತು ಮಠಾಧಿಪತಿಗಳು ಮಾಡಿದ್ದಾರೆ. ಎರಡನೆಯದಾಗಿ ಸಾಮಾಜಿಕವಾಗಿ ಒಳಪಂಗಡಗಳ ಪರಿಣಾಮ, ಸರ್ಕಾರಿ ಸೌಲಭ್ಯಗಳಿಂದ ಸಮಾಜ ವಂಚಿತವಾಗಿದೆ. ಸಮಾಜದ ಸಭೆಗಳಿಗೆ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚು ಬರ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು, ಇದರಲ್ಲಿ ಯಾರ ದೋಷ ಇದೆ ಅಂತಕ್ಕಂಥ ವಿಷಯವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಮೂರನೆಯದಾಗಿ ಸಮಾಜದ ನಾಯಕರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರಹ್ಲಾದ್ ಜೋಶಿಯಿಂದ ಲಿಂಗಾಯತ ಸ್ವಾಮೀಜಿಗೆ ಅವಮಾನ ಆಗಿದೆಯಂತೆ, ಹಾಗಂತ ಆರೋಪ ಮಾಡಲಾಗಿದೆ. ಅವರ ಮಗಳ ಮದುವೆಯ ಸಂದರ್ಭದಲ್ಲಿ ಲಿಂಗಾಯತ ಸ್ವಾಮೀಜಿಗೆ ಅವಮಾನ ಆಗಿದೆ ಅಂತ ಹೇಳಲಾಗಿದೆ. ಏನಾಯಿತು ಹಾಗಾದರೆ? ಸ್ವಾಮೀಜಿಗಳಿಗೆ ಬರೀ 2,000 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಹಣ ಅಧಿಕಾರದ ಮದ ಬಂದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೋಶಿಯನ್ನು ಕೆಳಗಿಳಿಸುವ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ವಾಗ್ದಾಳಿ ನಡೆಸಿದ್ದಾರೆ. ಬದಲಾವಣೆಗೆ ಕಾರಣಗಳೇನು ಅನ್ನುವಂತಹದ್ದು, ಈ ಸದ್ಯಕ್ಕೆ ಘೋಷಣೆಯಾಗಿರ್ತಕ್ಕಂತಹ ಕೇಂದ್ರ ಸಚಿವರ ಟಿಕೆಟ್ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಕಾರಣಗಳೇನು ಅನ್ನುವಂತಹ ವಿಚಾರಗಳನ್ನು ಚರ್ಚಿಸಲಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರನ್ನು ನೌಕರರು, ವ್ಯಾಪಾರಿಗಳು, ಸ್ವಾಮಿಗಳು ಇವರಿಂದ ತುಳಿತಕ್ಕೊಳಗಾಗಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 5ನೇದಾಗಿ ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿದ್ದಾರೆ, ದುರ್ಬಲರಾಗಿದ್ದಾರೆ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕುಸಿದು ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರಕಾಶ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಯುದ್ಧ ಅಷ್ಟೇನಾ ಇದು, ಅಥವಾ ಇದರ ಹೂರಣ ಏನು? ಯಾಕೆ ಈ ಸಂದರ್ಭದಲ್ಲೇ ದಿಂಗಾಲೇಶ್ವರ ಶ್ರೀ ಇಷ್ಟೊಂದು ದೊಡ್ಡ ವಿವಾದವನ್ನು ಎಬ್ಬಿಸ್ತಾ ಇದ್ದಾರೆ? ಅವ್ರ ಮಗಳ ಮದುವೆ ಟೈಮಲ್ಲಿ ಏನಾಯ್ತಂತೆ? ಬರೀ 2,000 ರೂಪಾಯಿ ಕೊಟ್ಟರು ಅನ್ನೋದು ಅಸಮಾಧಾನನ? ಏನು ಇದು ಹೂರಣ ಪ್ರಕಾಶ್? ಎಸ್ ಶ್ರೀಲಕ್ಷ್ಮಿ, ಏನಂದರೆ ಪ್ರಮುಖವಾಗಿ ಕಳೆದ 3-4 ದಿನಗಳಿಂದ ದಿಂಗಾಲೇಶ್ವರ ಸ್ವಾಮಿಗಳು ಅಂದರೆ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ನಿನ್ನೆ ಅಷ್ಟೇ ಇದೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಇವತ್ತು ಏನು ರಾಜ್ಯದ ವಿವಿಧ ಮಠಾಧೀಶಗಳ ಸಮ್ಮುಖದಲ್ಲಿ ಒಂದು ಚಿಂತನವಂತನ ಸಭೆಯನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ನೀಡಿದರು. ಅದರಂತೆ ಇವತ್ತು ಬೆಳಗ್ಗೆಯಿಂದ ಸಹಿತ ಹುಬ್ಬಳ್ಳಿಯ 3,000 ಮಠದಲ್ಲಿ ರಾಜ್ಯದ ವಿವಿಧ ಮಠಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ದಿಂಗಾಲೇಶ್ವರ ಸ್ವಾಮಿಗಳು ಹೊಸ ಒಂದು ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಅದು ಅಂದರೆ ಪ್ರಮುಖವಾಗಿ ಈ ಭಾಗದ ಪ್ರಭಾವಿ ನಾಯಕರಾಗಿರುವಂತಹ ಅಂದರೆ BJPಯಿಂದ ಈಗ 5ನೇ ಬಾರಿ ಟಿಕೆಟನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿಯವರ ವಿರುದ್ಧ, ಅವರ ವ್ಯಕ್ತಿತ್ವದ ನಡೆಯ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಹಾಕುವ ಮೂಲಕ ಕಿಡಿಯನ್ನು ಕಾರಿರುವಂಥದ್ದು. ಪ್ರಮುಖವಾಗಿ ಈವರೆಗೂ ಸಹಿತ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರನ್ನು ಇರ್ಬೋದು, ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯವನ್ನು ತುಳಿತಕ್ಕೆ ಒಳಗಾಗುವಂಥ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿಯವರು ತಮ್ಮ ವೈಯಕ್ತಿಕವಾಗಿ ವ್ಯಕ್ತಿತ್ವವನ್ನು ಈ ರೀತಿ ಅವರು
ನಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಅಸಮಾಧಾನದ ನುಡಿಗಳನ್ನು ಹೊರಹಾಕಿರುವಂಥದ್ದು. ಹೀಗಾಗಿ BJP ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ಪ್ರಹ್ಲಾದ್ ಜೋಶಿ ಅವರನ್ನ ಕ್ಷೇತ್ರ ಬದಲಾವಣೆ ಮಾಡಬೇಕು. ಅಂದರೆ ಧಾರವಾಡ ಕ್ಷೇತ್ರಕ್ಕೆ ಈಗಾಗಲೇ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ಈ ಟಿಕೆಟನ್ನು ಬದಲಾವಣೆ ಮಾಡಬೇಕು. ಬೇರೆ ಒಂದು ಕ್ಷೇತ್ರಕ್ಕೆ ಅವರನ್ನು ಟಿಕೆಟ್ ಘೋಷಣೆ ಮಾಡಬೇಕು. ಅದರಂತೆ ಲಿಂಗಾಯತ ನಾಯಕರಿಗೆ ಇಲ್ಲಿ ಧಾರವಾಡ ಕ್ಷೇತ್ರಕ್ಕೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಬೇಡಿಕೆಗಳನ್ನು, ಅಸಮಾಧಾನದ ನುಡಿಗಳನ್ನು ದಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಈ ಒಂದು ಕಿಡಿಯನ್ನು ಕಾರಿರುವಂಥದ್ದು. ಒಟ್ಟಾರೆ ಅಂದರೆ ಈವರೆಗೂ ಕಳೆದ 2-3 ವರ್ಷಗಳಿಂದ ದಿಂಗಾಲೇಶ್ವರ ಸ್ವಾಮಿಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಪ್ರಹ್ಲಾದ್ ಜೋಶಿಯವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಅದೇ ರೀತಿ ಅವರ ಮಗಳ ಮದುವೆಯಲ್ಲಿ ಮಠಾಧೀಶರನ್ನು ಕರೆದು ಅವಮಾನವನ್ನು ಮಾಡಿದರು. ಕೇವಲ ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರು ಇವರಿಗೆ ನೆನಪಾಗ್ತಾರೆ. ಆದರೆ ನಂತರ ಅವರನ್ನು ಕಡೆಗಣನೆ ಮಾಡಲಾಗುತ್ತೆ. ಹೀಗಾಗಿ ಜೋಶಿ ಅವರಿಗೆ ಈ ಬಾರಿ ಇಲ್ಲಿ ಬದಲಾವಣೆ ಮಾಡಬೇಕು, ನಮಗೆ ಲಿಂಗಾಯತ ಮುಖಂಡರ ಅವಶ್ಯಕತೆ ಇರೋದ್ರಿಂದ